ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ ಜೊತೆಗೆ ಸಾಕಷ್ಟು ಜನ ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ದಾರೆ. ಕಾಲ್ ಮಾಡಿ ನನ್ನ ಕೆಲವು ಹಿರಿಯ ಸ್ನೇಹಿತರು, ಆಪ್ತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿತೈಷಿಗಳು ಅಂತ ನಾನು ಅವರನ್ನು ಕರಿತೀನಿ. ಇವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ, ನಿಮಗೂ ಬಹಳ ಇಷ್ಟ ಆಗುತ್ತೆ. ನಾನು ಈ ಶಾರ್ಟ್ ವಿಡಿಯೋಗಳು ಮಾಡಬೇಕಾದ್ರೆ ರೀಲ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು, ಫೇಸ್ಬುಕ್ ರೀಲ್ಸ್ ಇರ್ಬೋದು, ಇದೆಲ್ಲ ಮಾಡಬೇಕಾದ್ರೆ ಈ ಎದುರುಗಡೆ ಇರುವಂತಹ ಹುಡುಗರಿಗೆ ಹೋಗೋ ಬಾರೋ ಅಂತ ಕರಿತಾ ಇರ್ತೀನಿ. ದಡ್ಡ, ಮೂರ್ಖ, ಅಜ್ಞಾನಿ, ಮುಟ್ಟಾಳ ಅಂತ ಕರಿತಾ ಇರ್ತೀನಿ. ಇದನ್ನೆಲ್ಲ ಕರಿಬೇಡಿ. ನೀವು ಆಧ್ಯಾತ್ಮಿಕ ಚಿಂತಕರು, ಶಿಕ್ಷಕರು. ಸೊ ನೀವು ಖಂಡಿತವಾಗ್ಲೂ ಈ ರೀತಿಯೆಲ್ಲ ಶಬ್ದಗಳನ್ನು ಉಪಯೋಗಿಸಬಾರ್ದು. ಬೇರೆ ಸುಪ್ರಸಿದ್ಧ ವ್ಯಕ್ತಿಗಳ ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿ, ಅವರು ಎಷ್ಟು ಸಾಫ್ಟಾಗಿ ಮಾತಾಡ್ತಾರೆ, ಎಷ್ಟು ನಯವಿನಯದೊಂದಿಗೆ ಮಾತಾಡ್ತಾರೆ. ಈ ರೀತಿ ಎಲ್ಲ ಹೇಳಿದರೆ ದಯಮಾಡಿ ನಾನು ಹೇಳೋ ವಿಚಾರನ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ದಿನನಿತ್ಯ ಕೋಟ್ಸ್ ಬರಿತೀನಿ. ನನ್ನ ತಲೆಯಲ್ಲಿ ಏನೇನು ಮೂಡ್ತಾ ಇದೆ, ನಾನು ಓದಿರೋದು, ಕೇಳಿರೋದು, ನೋಡಿರೋದು, ಅನುಭವಿಸಿರೋದು, ಧ್ಯಾನದಲ್ಲಿ ಕಂಡದ್ದು ಅಥವಾ ಮನೋಯಾನದಲ್ಲಿ ಕಂಡಂಥದ್ದೆಲ್ಲವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ. ಆ ಹಂಚ್ಕೊಳ್ಬೇಕಾದ್ರೆ ಲಾಸ್ಟಲ್ಲಿ ಏನೋ ಒಂದು ಕೋಟ್ಸ್ ಬರೆದು, ಈ ರೀತಿ ವರ್ತಿಸಬೇಕು ಕಣೋ ಚಿತ್ತ ಚೇತನ ಅಂತ ಬರೆದಿರ್ತೀನಿ. ಅಂದರೆ ಇಲ್ಲಿ ಕಣೋ ಅಂತ ಇರೋದು ನನಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಗುರುಗಳು ಎಷ್ಟೊಂದು ವಿದ್ಯೆಗಳನ್ನು ಕಲಿಸ್ಕೊಟ್ಟಿದ್ದಾರೆ, ವಿಚಾರಗಳನ್ನು ತಿಳಿಸಿದ್ದಾರೆ. ಅದೆಲ್ಲವೂ ನನ್ನ ತಲೆಯಲ್ಲಿಲ್ಲ, ಒಂದೇ ಇರೋದು. ಅವ್ರು ನನ್ನನ್ನು ಹೋಗೋ ಬಾರೋ, ಹಂಗೆ ಕಣೋ ಹಿಂಗೆ ಕಣೋ ಅಂತ ಹೇಳ್ತಾ ಇದ್ರಲ್ಲ, ಇದು ಮಾತ್ರನೇ ನನ್ನ ತಲೆಯಲ್ಲಿ ಗುಯಿಂಗುಟ್ತಾ ಇದೆ, ಅಂದರೆ ಪ್ರತಿಧ್ವನಿಸ್ತಾ ಇದೆ. ಇದು ಬಿಟ್ಟು ಬೇರೆ ಯಾವುದನ್ನು ಅಷ್ಟಕ್ಕಷ್ಟು ಸಮಾನಾಂತರವಾಗಿದೆ. ಆದರೆ ಹೆಚ್ಚಾಗಿ ನನ್ನ ತಲೆಯಲ್ಲಿ ಗುಣಗ್ತಾ ಇರೋದು ನಮ್ಮ ಗುರುಗಳು ನನಗೆ ಹೋಗೋ ಬಾರೋ ಅಂತ ಮಾತಾಡೋದು. ಪ್ರತಿಯೊಂದು ವಿಚಾರಕ್ಕೂ ಒಡೆದು ಮಾತಾಡಿಸೋರು. ಏನನ್ನೇ ಹೇಳ್ಕೊಡ್ಬೇಕಂದ್ರೆ ಹೃದಯಕ್ಕೆ ಚಾಕುವನ್ನು ಹಾಕೋರು. ಅಂದರೆ ನೈಜವಾದ ಚಾಕು ಅಲ್ಲ, ಮಾತಿನ ಹರಿತವಾದಂತಹ ಚಾಕುವಿನಿಂದ ತಿವಿದು ನನಗೆ ಬುದ್ಧಿ ಹೇಳ್ಕೊಡ್ತಾ ಇದ್ರು, ಕಲೆಗಳನ್ನು, ವಿದ್ಯೆಗಳನ್ನು ಕಲಿಸ್ಕೊಡ್ತಾ ಇದ್ರು. ಆದ್ರಿಂದ ನಾನು ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ನನ್ನ ಜೊತೆ ನಾನು ಮಾತಾಡೋದು ಹೋಗೋ ಬಾರೋ ಅಂತಾನೆ ನಾನು ಮಾತಾಡೋದು. ನೀವು ಎಷ್ಟೋ ಸಲ ಎದುರುಗಡೆ ಕುಂತಿರ್ತಾರೆ, ಅವ್ರ ಹತ್ರ ಪರ್ಮಿಷನ್ ತಗೊಂಡು ಈ ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ಅಥವಾ ಅವ್ರ ಹೆಸರು ಹೇಳೋದಿಲ್ಲ, ಅವ್ರ ವಾಯ್ಸನ್ನು ಕಟ್ ಮಾಡಿಬಿಟ್ಟಿರ್ತೀನಿ. ಬರೀ ನಾನು ಅವ್ರಿಗೆ ಹೇಳೋದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸುಮಾರು 70 to 80% ಈ ರೀತಿ ನೈಜವಾಗಿ ಕುಂತ್ಕೊಂಡಿದ್ರೆ, ಇನ್ನು 20% ನಾನು ಮಿರರ್ ನೋಡ್ಕೊಂಡು ಹೇಳ್ತಾ ಇರ್ತೀನಿ. ಇಲ್ಲಿ ಎದುರುಗಡೆ ಒಂದು ಮಿರರ್ ಇಟ್ಟಿದ್ದೀನಿ, ಆ ಮಿರರನ್ನು ನೋಡಿಕೊಂಡು ನನ್ನನ್ನು ನಾನು ನೋಡ್ಕೊಂಡು ಬೈತಾ ಇರ್ತೀನಿ. ಅಂದರೆ ನನಗೆ ನಾನೇ ಬುದ್ಧಿ ಹೇಳ್ಕೊಳ್ತಾ ಇದ್ದೀನಿ. ಅಥವಾ ನನ್ನ ಗುರುಗಳು ನನ್ನ ಬಾಯಲ್ಲಿ ನನಗೆ ಬುದ್ಧಿ ಹೇಳೋ ಥರ ಅವ್ರು ಬಂದು ಹೇಳಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ. ದಯಮಾಡಿ ನಿಮಗೆ ಕೆಲವೊಂದು ವಿಚಾರವನ್ನು ಬಹಳ ಸ್ಪಷ್ಟತೆಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಹಿರಿಯರು ಇರ್ತಾರೋ, ಹಿರಿಯರು ಅಂದರೆ ವಯಸ್ಸಲ್ಲಿ ಮಾತ್ರ ಅಲ್ಲ, ಅವರು ಜ್ಞಾನದಲ್ಲಿರ್ಬೋದು, ಅಧಿಕಾರದಲ್ಲಿರಬಹುದು, ಅಥವಾ ವೃತ್ತಿಲಿ, ಕೆಲಸದಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಸ್ಪೆಷಲಿಸ್ಟ್ ಇರ್ಬೋದು, ಯಾವುದೇ ರಂಗದಲ್ಲಿದ್ದರೂ ಪರವಾಗಿಲ್ಲ. ಹಿರಿಯರು ಅಂತ ಅಂದರೆ ಕೇವಲ ವಯಸ್ಸಾದಲ್ಲಿ ಹಿರಿಯರು ಆಗೋದಿಲ್ಲ, ಜ್ಞಾನದಲ್ಲಿ, ಮಾತಲ್ಲಿ ಇವರು ಹಿರಿಯರಾಗ್ತಾರೆ. ಇಂಥ ಕಿರಿಯರಿಗೆ ಅವರೇನಾದರೂ ಹೋಗೋ ಬಾರೋ ಅಂದರೆ ಅವರ ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಹೋಗೋ ಬಾರೋ ಅನ್ನೋ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ, ಅವರನ್ನು ಪ್ರೀತಿಸ್ತಾ ಇರ್ತಾರೆ, ಅದಕ್ಕೋಸ್ಕರ ಹೋಗೋ ಬಾರೋ ಅಂತ ಹೇಳ್ತಾರೆ. ಪ್ರೀತಿ ಇಲ್ಲದೇನೆ ಹೋಗೋ ಬಾರೋ ಅಂತ ಹೇಳೋದು ಬೇರೆ. ಅಮ್ಮಂದಿರನ್ನ ನೀವು ನೋಡಿದ್ದೀರಾ? ಅಯ್ಯೋ ನನ್ನ ಮಗ ಬಾರೋ, ನನ್ನ ಕಂದ ಅಂತ ಕರೀತಾರೆ. ಬಾರೋ ಅಂತಂದರೆ ನನ್ನನ್ನು ಏಕವಚನದಲ್ಲಿ ಕರಿತೀಯ? ಖಂಡಿತವಾಗ್ಲೂ ಕರಿಬೋದು. ಪ್ರೀತಿಯಿಂದ ಬಾರೋ ಅನ್ನೋದು ಬೇರೆ. ತಗೊಳ್ಳೋ ನನ್ನ ಕಂದ, ಎಲ್ಲೋ ಇದೆಯಾ ನೀನು, ಯಾಕೋ ಹಿಂಗೆ ನನಗೆ ಹಿಂಗೆ ಮಾಡ್ತೀಯಾ ಅಂತಂದಾಗ ಅಮ್ಮನ ಆ ಒಂದು ಪ್ರೀತಿ, ಹೋಗೋ ಬಾರೋ, ಹಂಗೆ ಕಣೋ ಹಿಂಗೆ ಕಣೋ ಅನ್ನೋದು ನಿಜವಾಗ್ಲೂ ತಪ್ಪು ವರ್ಡ್ ಅಲ್ಲ. ಅದು ಬಹಳ ಪ್ರೀತಿಯಿಂದ ಪ್ರೀತಿ ಪಾತ್ರರಿಗೆ ಹೇಳುವಂತಹ ವರ್ಡ್ಗಳಷ್ಟೇ. ಅದು ಎಲ್ಲರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲ.
ಎಲ್ಲರೂ ಕೇಳೋದು ಇಲ್ಲ. ನನಗೊಂದಷ್ಟು ಜನ ಶಿಷ್ಯಂದಿರಿದ್ದಾರೆ. ಶಿಷ್ಯಂದಿರು ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲರನ್ನ ಬಹಳ ವರ್ಷಗಳಿಂದ ನೋಡಿದ್ದೀನಿ. ಅವ್ರನ್ನೆಲ್ಲ ನಾನು ಹೋಗೋಬಾರ ಅಂತಾನೆ ಮಾತಾಡ್ಸೋದು. ಯಾಕೆಂದ್ರೆ ಒಂದು ಅಧಿಕಾರ. ಅವರನ್ನು ನಾನು ಆರೈಕೆ ಮಾಡ್ತೀನಿ, ಕಾಳಜಿ ಮಾಡ್ತೀನಿ, ಅವರನ್ನು ಪ್ರೀತಿಸ್ತೀನಿ, ಅವರನ್ನ ತಿದ್ದೋ ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ನಾನು ಹೇಳೋ ಮಾತುಗಳು ಸೀದಾ ಮನಮಸ್ತಿಷ್ಕದಲ್ಲಿ ನಾಟುವಂತಹ ರೀತಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಮಾತುಗಳು ಜನರಲ್ ಆಗಿ ಆಡೋವಂಥದ್ದು ಬಹಳ ಬಹಳ ಕಡಿಮೆ. ನಾನು ಎಲ್ಲಾದರೂ ಇದ್ದರೆ ಹಾಸ್ಯದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಜ್ಞಾನದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಅವರೆಲ್ಲರಿಗೂ ಮೋಟಿವ್ ಮಾಡಬೇಕು, ಸೆಲ್ಫ್ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು, ಕೆಲಸದಲ್ಲಿ ಆಸಕ್ತಿ ಮೂಡೋ ರೀತಿ ಅವರ ಒಂದು ವರ್ತನೆಗಳನ್ನು, ನಡೆನುಡಿಗಳನ್ನು ಬದಲಾಯಿಸಬೇಕು. ಅಥವಾ ವಾತಾವರಣನಾದರೂ ಕೆಲಸ ನಡಿಬೇಕಲ್ಲಿ, ಕೆಲಸ ಆಗ್ತಾ ಇರಬೇಕು. ಈ ರೀತಿ ಮಾಡುವಂತಹ ನನ್ನ ಒಂದು ಸ್ವಭಾವ. ಆದ್ದರಿಂದ ಯಾರಾದರೂ ನಿಮಗೆ ಹೋಗೋಬಾರೋ ಅಂತಂದರೆ ಬೇಸರ ಮಾಡ್ಕೊಳ್ಬೇಡಿ. ಖಂಡಿತವಾಗ್ಲೂ ಹೋಗೋಬಾರೋ ಅನ್ನೋದು ಆಶೀರ್ವಾದ ಸಿಕ್ಕದಂಗೆ, ಪುಕ್ಸಟ್ಟೆ ಆಶೀರ್ವಾದ. ನೀವು ಕೇಳಿ ಕಾಲಿಗೆ ಬಿದ್ದು ಪಡ್ಕೊಳ್ಳೋಂಥದ್ದಲ್ಲ, ಅವ್ರಾಗ ಅವ್ರು ನೀಡುವಂತಹ ಆಶೀರ್ವಾದ. ಆದ್ದರಿಂದ ಹೋಗೋಬಾರೋ ಅನ್ನೋದು ಈ ಒಂದು ಸತ್ವವನ್ನು ನೀವು ತಿಳ್ಕೊಳ್ಳಿ. ಇನ್ನು ಎರಡನೇದು ಹೇಳ್ತೀನಿ. ಸಾಕಷ್ಟು ಜನಕ್ಕೆ ನಾನು ಆಲ್ರೆಡಿ ಹಳೆ ಚಾನಲ್ ಇದ್ದಾಗ ನಾನು ಅದರಲ್ಲಿ ಹೇಳಿದ್ದೆ, ಬಟ್ ಅದಿಲ್ಲ, ಇವಾಗ ಬ್ಯಾನ್ ಆಗೋಗ್ಬಿಟ್ಟಿದೆ. ಈಗ ನಾನು ನಿಮಗೆ ಹೊಸದಾಗಿ ಹೇಳ್ತಾ ಇದ್ದೀನಿ. ಯಾರೋ ಒಬ್ಬರು ಸಾಫ್ಟ್ ಆಗಿರ್ತಾರೆ, ಯಾರೋ ಮತ್ತೊಬ್ಬರು ಹಾರ್ಡ್ ಆಗಿರ್ತಾರೆ, ಇನ್ನೊಬ್ಬರು ಮೌನವಾಗಿರ್ತಾರೆ, ಇನ್ನೊಬ್ಬರು ಹೆಚ್ಚಾಗಿ ಮಾತಾಡ್ತಾರೆ. ಬರೀ ವ್ಯರ್ಥ ಮಾತುಗಳನ್ನು ಮಾತ್ರ ಮಾತಾಡ್ತಾ ಇರ್ತಾರೆ. ಸದುಪಯೋಗ ಆಗುವಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ, ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀಡ್ತಾ ಇರ್ತಾರೆ. ಜೀವನದ ಎಲ್ಲ ಆಯಾಮಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ಮಜಲುಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ಸ್ತರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಪ್ರತಿಯೊಂದು ವಿಷಯಗಳನ್ನು ಹೇಳುವಂಥವ್ರು ಬೇರೆ ಬೇರೆ ಗುಣ ಸ್ವಭಾವಗಳು ಉಳ್ಳಂತಹ ವ್ಯಕ್ತಿಗಳು ಸಮಾಜದಾದ್ಯಂತ, ದೇಶದಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಕೂಡ ಇದ್ದಾರೆ. ಆದರೆ ನೀವು ಅವರ ರೀತಿ ಕಂಪೇರ್ ಮಾಡಿ ನೀವು ಈ ರೀತಿ ಮಾತಾಡಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಅಂಬರೀಷ್ ಅಣ್ಣ ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರಖ್ಯಾತ ನಮ್ಮ ಸ್ಯಾಂಡಲ್ವುಡ್ ನಟ. ಅಂಬರೀಷ್ ಅಣ್ಣ ಬಾಯಿ ಬಿಟ್ಟರೆ ಬರೀ ಕೆಲವರಿಗೆ ಬಹಳ ಬೇಸರ ಆಗುತ್ತೆ, ಬಟ್ ನನಗೆ ಬಹಳ ಇಷ್ಟ ಅಂಬರೀಷ್ ಅಣ್ಣ ಮಾತಾಡೋದು. ಯಾಕೆಂದರೆ ಅವ್ರು ಎಷ್ಟು ಪ್ರೀತಿಯಿಂದ ಈಗ ಮುಚ್ಚಲೆ ಪರ ಯಾವನೋ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಹಂಗಂತೇಳಿ ಅವರು ಯಾರ ಹತ್ರ ಜಗಳ ಮಾಡ್ತಾ ಇಲ್ಲ, ಕತ್ತಿನ ಪಟ್ಟೆ ಹಿಡ್ಕೊಂಡು ಯಾರಿಗೂ ಹೊಡೆದಾಡ್ತಾ ಇಲ್ಲ. ಮಾತಿನ ಒಂದು ಶೈಲಿಯಿಂದ ಅವ್ರನ್ನ ಪ್ರೀತಿಸುವಂತಹ ಹೃದಯಗಳವು. ಡಾಕ್ಟರ್ ರಾಜ್ಕುಮಾರ್ ನೀವೆಲ್ಲರೂ ನೋಡಿದ್ದೀರಾ. ಶೂಟಿಂಗಲ್ಲಿ ಬಿಟ್ಬಿಡಿ, ಹಿನ್ನೆಲೆ ಅವರ ನೈಜ ವಾಸ್ತವತೆ ಸ್ಥಿತಿ ಅವ್ರನ್ನ ನೇರವಾಗಿ ನೋಡಿದಂಥವ್ರು. ಚಿಕ್ಕವರಾದರೂ ಬನ್ನಿ ಕುತ್ಕೊಳ್ಳಿ, ಹೇಗಿದ್ದಾರೆ ಮನೇಲಿ, ಎಲ್ಲ ವಿಚಾರಿಸೋರು, ಅದ್ಭುತವಾಗಿ ಮಾತಾಡೋರು, ಅದು ಅವ್ರ ಸ್ವಭಾವ. ಈಗ ಅಂಬರೀಷ್ಗೆ ಹೋಗ್ಬಿಟ್ಟು ನೀವು ರಾಜ್ಕುಮಾರ್ ಥರ ಇರ್ತಾರ ಅವರು? ಅಥವಾ ರಾಜ್ಕುಮಾರ್ಗೆ ಹೋಗ್ಬಿಟ್ಟು ನೀವು ಅಂಬರೀಷ್ ಥರ ಮಾತಾಡ್ತಾರ ಅವರು? ಖಂಡಿತವಾಗ್ಲೂ ಮಾತಾಡಲ್ಲ. ಯಾರಿಗೋ ಕಂಪೇರ್ ಮಾಡಿ ಅವರನ್ನ ಇವ್ರ ಥರ ಮಾತಾಡಿ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಈ 1000 ಕಾಲು ಹುಳ ಅಂತದೆ. 1000 ಕಾಲು ಹುಳ ಒಮ್ಮೆ ಮೊಲ ಬಂದು ಆ 1000 ಕಾಲ ಹುಳನ ನೋಡಿ, ಬಾ ನಿನ್ಗೆ ಎಷ್ಟೊಂದು ಕಾಲುಗಳಿದೆ, ಹೆಂಗೆ ನೀನು ಓಡಾಡ್ತೀಯಾ, ನಾನು ನಿಜವಾಗ್ಲೂ ನಿನ್ ಫಸ್ಟ್ ಪಾದಕ್ಕೆ ನಮಸ್ಕಾರ ಮಾಡ್ಬಿಡ್ತೀನಿ ಅಂತಂದು ಮೊಲ 1000 ಕಾಲು ಹುಳಕ್ಕೆ ನಮಸ್ಕಾರ ಮಾಡ್ಬಿಡ್ತು. 1000 ಕಾಲು ಹುಳ ಅದು ದೈವದತ್ತ ಸೃಷ್ಟಿ, ಆದ್ರಿಂದ ಓಡಾಡುತ್ತೆ. ಮೊಲ ನನಗೆ 4 ಕಾಲಿರೋದು, ಯಾವುದು ಮುಂದೆ ಇಡಲಿ, ಯಾವ್ದು ಹಿಂದೆ ಇಡಲಿ, ಫಸ್ಟ್ ಯಾವ್ದು ಇಡಲಿ, ಸೆಕೆಂಡ್ ಯಾವ್ದು ಇಡಲಿ, ಹಿಂಗೆಲ್ಲ ನೋಡ್ಕೊಂಡು ನಾನು ಹೆಜ್ಜೆ ಇಡ್ತೀನಿ. ನಿನಗೆ 1000 ಕಾಲಿದೆ, ನೀನು ಹೆಂಗೆ ಓಡಾಡ್ತೀಯ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೊಗಳ್ಬಿಡ್ತು ಅದನ್ನು. ಮೊಲ 1000 ಕಾಲು ಹುಳವನ್ನು ಚೆನ್ನಾಗಿ ಹೊಗಳಿ ಅದನ್ನು ಅಟ್ಟಕ್ಕೇರಿಸ್ಬಿಡ್ತು. ಅದಾದ್ಮೇಲೆ ಮೊಲ ಹೋಗ್ಬಿಡ್ತು ಅಲ್ಲಿಂದ. ಈಗ ಇದಕ್ಕೆ ತಲೆಯಲ್ಲಿ ಹುಳ ಸ್ಟಾರ್ಟ್ ಆಯ್ತು. ಹುಳಕ್ಕೆ ಹುಳ ಬಿಟ್ಬಿಟ್ಟು ಅವನ ತಲೆಯಲ್ಲಿ ಮೊಲರಾಯ. ಸೊ ಅದು ಕಾಲುಗಳನ್ನ ಎಣಿಸ್ತಾ ಇದೆ, ನಾನು ಯಾವ ಕಾಲು ಮೊದಲಿರ್ಲಿ, ಯಾವ ಕಾಲು ನೆಟ್ಟಿಗಿರ್ಲಿ, ಎರಡನೇದು ಯಾವುದೋದಲ್ಲೋ ಅವನು ಹೇಳಿದ್ದು ಬಹಳ ಆಶ್ಚರ್ಯ ಆಗಿದೆ. ಓಕೆ, ಇದಿಡ್ತೀನಿ. ಆ ಮೊಲ ಏನಾದರೂ ಮಾತಾಡದೆ ಹೋಗಿದ್ರೆ ಅವನು ಸೀದಾ ಇಲ್ಲಿಂದ ಆಲ್ರೆಡಿ ಒಂದು 10 ಅಡಿ ದೂರ ಆಕ್ರಮಿಸ್ಬಿಡ್ತಾ ಇದ್ದ. ಈಗ ಮೊಲ ತಲೆಗೆ ಹುಳಕ್ಕೆ ಹುಳ ಬಿಟ್ಬಿಟ್ಟು ಈಗ ಹುಳ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಕಾಲುಗಳನ್ನು ಲೆಕ್ಕ ಹಾಕ್ತಾ ಇದ್ದ, ನಾನು ಯಾವ್ದು ಮುಂದೆ ಇಡ್ತೀನಿ, ಯಾವ್ದು ಹಿಂದೆ ಇಡ್ತೀನಿ ಅಂತ. 1 ಅಡಿ ಕೂಡ ಆಕ್ರಮಿಸಿಲ್ಲ. 10 ಅಡಿ ನಡೆಯುವಂಥ ಜಾಗದಲ್ಲಿ 1 ಅಡಿ ಕೂಡ ಆಕ್ರಮಿಸಿಲ್ಲ. ಈ ಒಂದು ಕಥೆಯ ಮೂಲ ಏನು ಅಂತಂದ್ರೆ, ಕೆಲಸ ಮಾಡೋರಿಗೆ ಅವ್ರದೇ ಆದಂಥ ಶೈಲಿ ಇರುತ್ತೆ.
ಆ ಶೈಲಿಲಿ ಮಾಡಿದ್ರೆ ಮಾತ್ರ ಅದು ಕೆಲಸ ಅತ್ಯದ್ಭುತವಾಗಿ ಬರ್ತದೆ. ಅಕಸ್ಮಾತ್ ಆ ಶೈಲಿಯನ್ನ ನಾವು ಬದಲಾಯಿಸಿ ಬೇರೆ ಶೈಲಿಯಲ್ಲಿ ಮಾಡು ಅಂತ ಹೇಳಿದಾಗ ಅಲ್ಲಿ ಔಟ್ಪುಟ್ ಬರೋದಿಲ್ಲ. ಕಡಿಮೆ ಆಗಬಹುದು, ಹೆಚ್ಚಾಗಬಹುದು. ಹೆಚ್ಚಾದರೂ ಕೂಡ ಕೆಲಸ ಚೆನ್ನಾಗಿ ಬರದೇನೆ ಇರಬಹುದು. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯ ನಡೆ ನುಡಿ ಗುಣ ಸ್ವಭಾವಗಳು, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರೆ. ಆ ರೀತಿ ಹುಟ್ಟುಗುಣವನ್ನ ನೀವು ಸುಟ್ಟಾಕೋ ಪ್ರಯತ್ನ ಮಾಡಿಬಿಡಿ, ಖಂಡಿತವಾಗ್ಲೂ ಆಗೋದಿಲ್ಲ. ಅಕಸ್ಮಾತ್ ನಾನು ನಿಮಗೆ ಈ ವಿಡಿಯೋ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಮಾತಿಂದ ನಿಮಗೇನಾದರೂ ಹರ್ಟ್ ಆಗಿದ್ರೆ ಅಥವಾ ನೀವು ಇದನ್ನು ಬದಲಾಯಿಸ್ಕೊಳ್ಳಿ ಅಂದರೆ ಖಂಡಿತವಾಗ್ಲೂ ನಾನು ಬದಲಾಯಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಆ ಫ್ಲೋ ಇದೆಯಲ್ಲ, ಆ ಫ್ಲೋ ಬರೋದಿಲ್ಲ. ಆ ವರ್ಡ್ಗಳು ಹೇಳಲಿಲ್ಲ ಅಂದರೆ ಬರೋದಿಲ್ಲ. ನನ್ನ ಗುರುಗಳು ನನಗಿಂತನೂ ಬಹಳ ಅವಾಚ್ಯ ಶಬ್ದಗಳನ್ನೆಲ್ಲ ಉಪಯೋಗಿಸೋರು. ಆದರೆ ನನಗೆ ಆ ರೀತಿ ಗುರುಗಳು ಮಾಡೋ ರೀತಿ ಬೇರೆ ಬೇರೆ ಇಲ್ಲ. ಹೋಗೋ ಬಾರೋ ಅಂತೀನಿ, ಕಣೋ ಅಂತೀನಿ, ಅಜ್ಞಾನಿ, ಮೂರ್ಖ, ಶತಮೂರ್ಖ, ಮುಠಾಳ, ದಡ್ಡ ಅಂತ ಕರಿತೀನಿ. ಈ ರೀತಿ ಉಪಯೋಗಿಸ್ತೀನಿ ಹೊರತು ಬೇರೆ ರೀತಿಯೆಲ್ಲ ಉಪಯೋಗಿಸೋದಿಲ್ಲ. ಹೆಚ್ಚಂದರೆ ಕಂತ್ರಿ ಅಂತ ಕರಿತೀನಿ. ಸೊ ಹುಚ್ಚ ವೆಂಕಟ್ ಮಾತಾಡ್ದಂಗೆಲ್ಲ ಖಂಡಿತವಾಗ್ಲೂ ಮಾತಾಡಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ದಯಮಾಡಿ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ. ನೀವು ನಾನು ಮಾತಾಡೋದ್ರಿಂದ ನಿಮ್ಗೆ ಹರ್ಟ್ ಆಗ್ತಾ ಇದೆ, ನಿಮ್ಮ ಮಾತುಗಳ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಅಂತಂದರೆ ಖಂಡಿತವಾಗ್ಲೂ ಬದಲಾಯಿಸ್ಕೊಳ್ತೀನಿ. ಯಾವಾಗ ತನ್ನ ಮೂಲ ಸ್ವಭಾವವನ್ನು ಅಥವಾ ಸತ್ವವನ್ನು, ಮಹತ್ವವನ್ನು ಮನುಷ್ಯ ಬದಲಾಯಿಸ್ತಾನೆ, ಆಗ ಅದು ಹೊರಗಡೆ ಬರೋದು ಯಾವುದು ಒರಿಜಿನಲ್ ಬರೋದಿಲ್ಲ, ಆರ್ಟಿಫಿಷಿಯಲ್ ಬರುತ್ತೆ. ಒರಿಜಿನಲ್ ಬರೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಒರಿಜಿನಲ್ ಬರೋದಕ್ಕೆ ಸಾಧ್ಯವಿಲ್ಲ. ಅವನು ಹೇಗಿದ್ದಾನೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ನಿಮಗೆ ಅದ್ಭುತವಾದಂತಹ ಜ್ಞಾನ ಸಿಗ್ತದೆ, ಅದ್ಭುತವಾದಂತಹ ಬದುಕಿಗೆ ಮಾರ್ಗದರ್ಶನ ಸಿಗುತ್ತೆ. ಕೇವಲ ನಾನು ಮಾತ್ರ ಅಲ್ಲ, ನನಗೆ ಒಬ್ಬರು ಇಬ್ಬರಲ್ಲ ಗುರುಗಳು, 3 ಗುರುಗಳು, ತ್ರಿಮೂರ್ತಿಗಳ ರೀತಿ. ವಿದ್ವಾನ್ ಧರ್ಮರತ್ನಾಕರ, ಭೈರವ ಆಗೋರ, ಪೂರಿ ಜಗನ್ನಾಥ ಶಾಸ್ತ್ರಿ ಅಂತ ಈ 3 ಜನ ನನ್ನ ಪಾಲಿನ ತ್ರಿಮೂರ್ತಿಗಳು. ಇವರು 3 ಜನ ಬಿಟ್ಟು ನನಗೆ 365 ಜನ ಗುರುಗಳಿದ್ದಾರೆ. ಒಬ್ಬೊಬ್ಬರು ಸ್ವಭಾವ ಒಂದೊಂದು. ಒಂದು ಮಾತಾಡದಿರೋಂತಹ ವ್ಯಕ್ತಿ ನನಗೊಂದಷ್ಟು ವಿದ್ಯೆಗಳು, ಒಂದು ಮಾತಾಡಿಲ್ಲ, ಬಾಯಿನೇ ಬಿಟ್ಟಿಲ್ಲ, ಮೂಗಲ್ ಕೂಡ ಅಂತಾನು ಕೂಡ ಅಂದಿಲ್ಲ. ಇಂಥ ಗುರುಗಳು, ಬರೇ ಬಾರ್ಸಕ್ಕೆ ತೆಗೆದು ಸೌದೆ ಒಡೆದೋಗೋವರೆಗೂ ಒಡೆದಿರೋಂತಹ ಗುರುಗಳು, ಹಗ್ಗ ಕಾಲಕ್ಕೆ ಕಟ್ಟಿಬಿಟ್ಟು ಮೇಲ್ಗಡೆ ನ್ಯಾತಾಕಿರುವಂತಹ ಗುರುಗಳು. ಇದರಲ್ಲಿ 1000 ಜನ, 100 ಜನ, ಹಲವಾರು ಗುರುಗಳು ಬೇರೆ ಬೇರೆ ರೀತಿ ಇರ್ತಾರೆ. ಅವ್ರ ಹತ್ರ ಇಂದ ಪಳಗ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನನಗೆ ಅದು ಯಾವುದು ಶಿಕ್ಷೆ ಅಂತ ಅನಿಸಿಲ್ಲ, ಯಾವುದು ದಂಡ ಅಂತಲೂ ನಾನು ತಿಳ್ಕೊಂಡಿಲ್ಲ. ಅದೆಲ್ಲವೂ ಕೂಡ ಅತ್ಯದ್ಭುತವಾದ ಜೀವನಕ್ಕೆ ಬೇಕಾಗಿರುವಂತಹ ಪಾಠ. ಒಂದೊಂದು ಹುಳಿಪೆಟ್ಟನ್ನ ತಿಂದು ಹೇಗೆ ವಿಗ್ರಹ ಆಗುತ್ತೋ ಅದೇ ರೀತಿ ನಾನು ಕೂಡ ಸಾಕಷ್ಟು ಗುರುಗಳಿಂದ ಒದೆ ತಿಂದು, ಬೈಸ್ಕೊಂಡು, ಎದ್ದು ಬಿದ್ದು ತರ್ಚ್ಕೊಂಡು, ಹೃದಯಕ್ಕೆ ಮನಸ್ಸಿಗೆ ಹರ್ಟ್ ಮಾಡಿಕೊಂಡು, ದೇಹಕ್ಕೂ ಕೂಡ ಹರ್ಟ್ ಮಾಡಿಕೊಂಡು, ಮಾನಸಿಕವಾಗಿ ನೊಂದು ಬೆಂದು, ಆತ್ಮಿಕವಾಗಿ ಕೂಡ ಸಾಕಷ್ಟು ಈ ಕೂಪ ಅಂತಾರೆ. ಕೂಪ ಅಂತಂದ್ರೆ ಶಿಕ್ಷೆ ಕೊಡುವಂತಹ ನರಕ ಅಂತ ತಿಳ್ಕೊಳ್ಳಿ. ಆ ಥರ ನರಕದ ಕೂಪದಲ್ಲಿ ಎದ್ದು ಬಿದ್ದು ನೊಂದು ಮುಳುಗಿ ಎದ್ದು ಬಿಟ್ಟಿದ್ದೀನಿ. ಆದ್ರಿಂದ ನಾನು ಅನುಭವಿಸಿರೋವಂಥದ್ದನ್ನ ಏನಾದರೂ ನಿಮಗೆ ಹೇಳ್ತಾ ಬಂದರೆ 1%ಗೆ ನೀವು ತಲೆ ಸುತ್ತ ಬಂದು ಬಿದೋಗ್ಬಿಡ್ತೀರಾ. ಇನ್ನು ಏನಾದರೂ 100% ಹೇಳಿದ್ರೆ ದೇವರೇ ಗತಿ. ಆದ್ರಿಂದ ದಯಮಾಡಿ ಆ ರೀತಿಯೆಲ್ಲ ನಾನು ಮಾಡ್ತಾ ಇಲ್ಲ. ನಾನು ಬಹಳ ಪ್ರೀತಿಯಿಂದ ಹೋಗೋ ಬಾರೋ ಅಂತ ಅನ್ನೋಂತಹ ವ್ಯಕ್ತಿಗಳಿಗೆ ಹೌದು ಕಣೋ ಮಾಡೋ ಅಂತ ಹೇಳೋವಂಥ ವ್ಯಕ್ತಿಗಳು ನನಗೆ ಬಹಳ ಪ್ರಿಯವಾದವರು. ಆದ್ರಿಂದ ನಾನು ಅವ್ರಿಗೆ ಏಕವಚನದಲ್ಲಿ ಮಾತಾಡಿಸ್ತೀನಿ. ಅಕಸ್ಮಾತ್ ಅವರು ಅದಕ್ಕೆ ಒಪ್ಪಲಿಲ್ಲ ಅಥವಾ ಅವ್ರಿಗೆ ಅದು ಇಷ್ಟ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿ ಸರ್, ಬನ್ನಿ ಸರ್ ಅಂತ ಹೇಳ್ತೀನಿ. ನಿಮಗೂ ಅಷ್ಟೇ, ನಾನು ಆಡೋ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಹೃದಯಾಂತರಾಳದಿಂದ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ, ಮನ್ನಿಸಿ. ಆದರೆ ಆ ಫ್ಲೋಲ್ಲಿ ಏನು ಬರ್ತದಲ್ಲ, ಆ ಮಾತುಗಳು ನಿಮ್ಮ ಜೀವನವನ್ನು ತಿದ್ದುತ್ತೆ. ಜೀವನವನ್ನು ತಿದ್ದಲಿಲ್ಲ ಅಂದರೂ ಹೃದಯವನ್ನಾದರೂ ತಿದ್ದುತ್ತೆ. ಹೃದಯನೂ ತಿದ್ದಲಿಲ್ಲ ಅಂದರೆ ಮೆದುಳನ್ನಾದರೂ ತಿದ್ದುತ್ತೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಕಾಲ್ ಮಾಡ್ತಾರೆ, ವಾಯ್ಸ್ ಮೆಸೇಜ್ ಕಳಿಸ್ತಾರೆ, ಗುರುಗಳೇ ನಿಮ್ಮ ಮಾತುಗಳು ಅಮೃತ ಉಣ್ಣದಷ್ಟು ಸಿಹಿಯಾಗಿದೆ, ನಮಗೆ ನಿಜವಾಗ್ಲೂ ಅಮೃತ ಸೇವನೆ ಮಾಡಿದ್ರೇನೋ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಬರೋದೇ ಬೇಕಾಗಿಲ್ಲ, ನಿಮ್ಮ ಮಾತುಗಳನ್ನು ಕೇಳಿದ್ರೆ ಸಾಕು, ನಿಮ್ಮ ವಿಡಿಯೋಗಳನ್ನು ನೋಡಿದ್ರೆ ಸಾಕು. ನಿಮ್ಮ ವಿಡಿಯೋಗಳನ್ನು ನೋಡಿ, ನಿಮ್ಮ ಮಾತುಗಳಿಂದ ನಾನು ಇನ್ಸ್ಪೈರ್ ಆಗಿ ಜೀವನವನ್ನು ಬದಲಾಯಿಸ್ಕೊಂಡಿದ್ದೀನಿ ಅನ್ನೋರು ಇನ್ನೂ ಬಂದೇ ಇಲ್ಲ. ನೇರವಾಗಿ ನನ್ನನ್ನು ಭೇಟಿನೇ ಮಾಡಿಲ್ಲ, ಕಾಲ್ ಕೂಡ ಮಾಡಿಲ್ಲ, ಆದರೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಅಂದರೆ ಸಮಾಜಕ್ಕೆ ಸತ್ವಭರಿತವಾದಂತಹ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ, ಮಹತ್ವವಾಗಿರುವಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮೇಷನ್ ಲೈಫ್,
ಬದಲಾವಣೆ ಜಗದ ನಿಯಮ. ಆದ್ರಿಂದ ಈ ಜಗತ್ತನ್ನ ಬದಲಾಯಿಸಬೇಕು ಅಂತ ಮನುಷ್ಯ ಹೊರಡೋದಕ್ಕಿಂತ ನನ್ನ ವಿಡಿಯೋಗಳನ್ನು ನೋಡಿ ಒಂದು 10 ಜನ ಬದಲಾದರೆ ಸಾಕು, ಬಹಳ ತೃಪ್ತಿ. ಒಬ್ಬನ ಬದುಕು ರೂಪಾಂತರಣಗೊಂಡ್ರೆ ಸಾಕು, ನಾನು ಕಲ್ತಿದ್ದಕ್ಕೆ ಸಾರ್ಥಕ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಕ್ಕೆ ಸಾರ್ಥಕ. ಇಡೀ ಜಗತ್ತನ್ನೇ ಬದಲಾಯಿಸ್ಬಿಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗಿಂತ ಹಿರಿಯರು ಯಾರಾದರೂ ನಿಮಗೆ ಹೋಗೋ ಬಾರೋ ಅಂತಂದ್ರೆ ಅದು ನಿಮಗೆ ಆಶೀರ್ವಾದ. ಒಂದೊಂದು ಸಲ ಹೋಗೋ ಬಾರೋ ಅಂದ 1 ಲಕ್ಷ ರೂಪಾಯಿ ಬೆನಿಫಿಟ್ ನಿಮಗೆ ಅವರಿಂದ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ಆದ್ರಿಂದ ಅದನ್ನ ಕಳ್ಕೊಬೇಡಿ. ಅದನ್ನ ನೀವು ಮುಂದುವರಿಸೋದಕ್ಕೆ ಅವ್ರಿಗೆ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಅನುಭವದಲ್ಲಿ ಹೋಗೋ ಬಾರೋ ಅನ್ನೋದು ತಪ್ಪಿಲ್ಲ. ಹಾಗಂತೇಳಿ ಹೆಣ್ಮಕ್ಳಿಗೆ ನಾನು ಇದುವರೆಗೂ ಹೋಗೇ ಬಾರೆ ಅಂತ ಹೇಳಿಲ್ಲ. ನಮ್ಮ ತಂದೆಯನ್ನ ನಾನು ಅಣ್ಣ ಅಂತ ಕರೆಯೋದು, ನಮ್ಮ ಮನೇಲಿ ಎಲ್ಲರೂ ಕೂಡ ಅಣ್ಣ ಅಂತ ಕರೀತಾರೆ. ನಮ್ಮ ತಾಯಿಯನ್ನ ಅವ್ವ ಅಂತ ಕರಿತೀರಿ. ನಮ್ಮ ಅಕ್ಕ ಇದ್ದಾಳೆ, ನನಗೆ ಅಕ್ಕನಿಗೆ ಅಕ್ಕಯ್ಯ ಅಂತ ಕರಿತೀರಿ. ಇವತ್ತು ಕೂಡ ನಾನು ಅಕ್ಕ ಅಂತ ಕರೆಯಲ್ಲ, ಅಕ್ಕಯ್ಯ ಅಂತ ಕರಿತೀನಿ. ನಮ್ಮ ಅಣ್ಣನಿಗೆ ಅಣ್ಣಯ್ಯ ಅಂತ ಕರಿತೀರಿ. ಸೊ ಇದು ಬಹಳ ಪ್ರೀತಿಯಿಂದ ಕರೆಯೋದು, ಅದನ್ನ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಹುಡುಗರಿಗೆ ಬರುವಂತಹ ಹುಡುಗರಿಗೆ, ನನ್ನ ಶಿಷ್ಯಂದಿರಿಗೆ, ವಿದ್ಯಾರ್ಥಿಗಳಿಗೆ, ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ ಈ ರೀತಿ ಅವ್ರಿಗೆ ಬೈಯೋದ್ರ ಮುಖಾಂತರ ತಿದ್ದೋ ಪ್ರಯತ್ನ. ತುಂಬಾ ಸಾಫ್ಟ್ ಆಗಿ ಹೇಳಿದ್ರೆ ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ಬದಲಾಗೋದಿಲ್ಲ. ನನ್ನ ಒಂದು ಇಂಟೆನ್ಷನ್ ಏನಿದೆ ಅಂತಂದ್ರೆ ಅವ್ರನ್ನ ಬದಲಾವಣೆ ಮಾಡೋದು ನನ್ನ ಇಂಟೆನ್ಷನ್ ಅಲ್ಲ, ಪರಿವರ್ತನೆ ಮಾಡೋದು ನನ್ನ ಇಂಟೆನ್ಷನ್ ಅಲ್ಲ, ರೂಪಾಂತರಣ ಮಾಡೋದು ನನ್ನ ಮೂಲ ಸತ್ವ. ಈ ಸತ್ವವನ್ನ ಇಟ್ಕೊಂಡಿದ್ದೀನಿ, ಮಹತ್ವವನ್ನ ಇಟ್ಕೊಂಡಿದ್ದೀನಿ. ಈ ರೂಪಾಂತರಣ ಮಾಡಬೇಕಾದ್ರೆ ಯಾರು ಒದೆ ತಿಂದರೆ ರೂಪಾಂತರಣ ಆಗೋದಕ್ಕೆ ಸಾಧ್ಯವಿಲ್ಲ. ಒದೆ ಅಂತಂದ್ರೆ ಯಾರಿಗೂ ನಾನು ಹೊಡಿತೀನಿ ಅಂತಲ್ಲ, ಮಾತಿನ ಒಂದು ಹರಿತವಾದಂತಹ ಮಾತು ಹೃದಯಕ್ಕೆ ಹೋಗಿ ಹೆಂಗೆ 4-5 ಸಲ ಚುಚ್ಚಿ ತೆಗೆದ್ರೆ ಎಷ್ಟು ನೋವಾಗುತ್ತೋ ಆ ರೀತಿ ನನ್ನ ಮಾತುಗಳು ಅವ್ರ ಜೀವನದಲ್ಲಿ ಕೆಲಸ ಮಾಡುತ್ತೆ. ನಾನು ಚುಚ್ಚೋದು ಹೃದಯಕ್ಕೆ ತಾಕಿದ್ರೂ ಕೂಡ ಅಲ್ಲಿರುವಂತಹ ಅಜ್ಞಾನವನ್ನ, ದಡ್ಡತನವನ್ನ, ಮೂರ್ಖತನವನ್ನ, ಆ ಮುಟ್ಟಾಳತನವನ್ನ ಚುಚ್ಚಿ ತೆಗೆದು ಆಚೆಗೆ ಹಾಕ್ತಾ ಇರ್ತೀನಿ, ಸುಡ್ತಾ ಇರ್ತೀನಿ, ಬೆಂಕಿಗೆ ಹಾಕ್ತಾ ಇರ್ತೀನಿ ಹೊರತು ಅವ್ರಿಗೆ ಹರ್ಟ್ ಮಾಡೋದು ನನ್ನ ಮೂಲ ಉದ್ದೇಶ ಅಲ್ಲ. ಆದ್ರಿಂದ ದಯಮಾಡಿ ನೀವೆಲ್ಲರೂ ಕಾಮೆಂಟ್ ಮಾಡಲೇಬೇಕು, ವಾಯ್ಸ್ ಮೆಸೇಜ್ ಕಳಿಸಿ. ನಾನು ಈ ರೀತಿ ಮಾತಾಡಬೇಕಾ, ಮಾತಾಡಬಾರ್ದಾ, ಅಥವಾ ಅವ್ರು ಹೇಳೋ ರೀತಿಯಲ್ಲಿ ಬೇರೆ ಯಾರ್ದೋ ಇನ್ಸ್ಪೈರ್ ತಗೊಂಡು ನಾನು ಬಹಳ ಮುಗ್ಧವಾಗಿ, ಮೃದುವಾಗಿ, ನೀವು ಬದಲಾಗೋದು ಬೇಕಾಗಿಲ್ಲ, ಸುಮ್ಮನೆ ಸ್ಪಷ್ಟವಾಗಿ ಸಿಹಿಯಾಗೇ ಇದ್ದು ಬರೀ ಜೀವನ ಪೂರ್ತಿ ಸಿಹಿಯಾಗೇ ಇರೋದಕ್ಕೆ ಇಷ್ಟಪಡ್ತೀರಾ, ಅಥವಾ ನವರಸಗಳೆಲ್ಲವೂ ಬೇಕಾ, ಪಂಚಭೂತಗಳೆಲ್ಲವೂ ಬೇಕಾ, ಒಂದೇ ಒಂದು ತತ್ವದಲ್ಲಿ ಇಟ್ಕೊಂಡು ನಾನು ಮಾತಾಡು ಅಂತಂದರೆ ಬಹಳ ಬಹಳ ಕಷ್ಟ ಆಗುತ್ತೆ. ಆದರೂ ನೀವೇನಾದರೂ ಕಾಮೆಂಟ್ ಮಾಡಿ, ಇಲ್ಲ ನೀವು ಆ ರೀತಿ ಎಲ್ಲ ಮಾತಾಡಬೇಡಿ, ಹಿಂಗೆ ಮಾತಾಡಿ ಅಂತಂದರೆ ನಾನು ಖಂಡಿತವಾಗ್ಲೂ ಇನ್ಮೇಲೆ ಏಕವಚನ ಬಳಸೋದಿಲ್ಲ. ಇಂಡಿವಿಜುವಲ್ ಆಗಿ ನಾನು ಬಳಸ್ತೀನಿ, ಅದನ್ನು ತಡೆಯೋಕ್ಕಾಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಆ ರೀತಿ ಬಳಸೋದಿಲ್ಲ. ನಾನು ಅದನ್ನು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಆಗತ್ತೆ ಅಂತ ನನಗೆ ಗ್ಯಾರಂಟಿ ಕೊಡೋದಿಲ್ಲ, ಪ್ರಯತ್ನ ಪಡ್ತೀನಿ. ಸಾಧ್ಯವಾದಷ್ಟು ಸ್ಪಷ್ಟವಾಗಿ, ಸ್ವಚ್ಛವಾಗಿ, ಆಕರ್ಷಣೀಯವಾಗಿ, ಬಹುವಚನದ ಮೂಲಕ ಹೇಳೋ ಪ್ರಯತ್ನ ಮಾಡ್ತೀನಿ. ದಯಮಾಡಿ ನೀವೆಲ್ಲ ಕಾಮೆಂಟ್ ಮಾಡಿ. ಬಟ್ ಇಂಟೆನ್ಷನ್ ನನಗೆ ಯಾವುದೇ ರೀತಿ ಅವ್ರನ್ನ ಬೈಬೇಕು, ಆಡಬೇಕು, ಅದು ನನ್ನ ಚಟ ಅಲ್ಲ, ಅದು ನನ್ನ ಹವ್ಯಾಸನೂ ಅಲ್ಲ. ಅವರನ್ನ ರೂಪಾಂತರಣಗೊಳಿಸೋದು ಮಾತ್ರನೇ ನನ್ನ ಹವ್ಯಾಸ, ನನ್ನ ಇಂಟೆನ್ಷನ್, ನನ್ನ ಚಟ ಎಲ್ಲವೂ ಕೂಡ ಅದೇ ಆಗಿದೆ. ಬದಲಾವಣೆ ಖಂಡಿತವಾಗ್ಲೂ ನನಗಿಷ್ಟ ಇಲ್ಲ, ಪರಿವರ್ತನೆಯೂ ನನಗಿಷ್ಟ ಇಲ್ಲ, ರೂಪಾಂತರಣ ಮಾತ್ರ ನನಗಿಷ್ಟ. ಪ್ರತಿಯೊಬ್ಬ ಮನುಷ್ಯ ಟ್ರಾನ್ಸ್ಫರ್ ಆಗುತ್ತೆ, ಯಾವುದೋ ಒಂದು ರೂಪದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅವನ ಜೀವನದಲ್ಲಿ, ಅವನ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಅವನು ರೂಪಾಂತರಣಗೊಳ್ಬೇಕು, ಜ್ಞಾನದಲ್ಲಿ ರೂಪಾಂತರಣಗೊಳ್ಬೇಕು, ಬುದ್ಧಿವಂತಿಕೆಯಲ್ಲಿ ರೂಪಾಂತರಣಗೊಳ್ಬೇಕು, ಅವನ ವೃತ್ತಿಯಲ್ಲಿ ರೂಪಾಂತರಣಗೊಳ್ಬೇಕು. ಅವನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ, ಸ್ಪೆಷಲಿಸ್ಟ್ ಆಗಿರ್ತಾನೆ, ಅದರಲ್ಲಿ ಅವನನ್ನು ಇನ್ನೊಂದಷ್ಟು ಮಾಸ್ಟರ್ ಮಾಡುವಂತಹ ಪ್ರಯತ್ನ ನನ್ನ ಗುರುಗಳು ನನ್ನನ್ನು ಆ ರೀತಿ ಮಾಡಿದ್ದಾರೆ. ನಾನು ಕೂಡ ಎಲ್ಲರಿಗೂ ಬಂದವರಿಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನಗಳಿಗೆ ಇನ್ಸ್ಪೈರ್ ಮಾಡಬೇಕು ಅನ್ನೋದು ನನ್ನ ಮೂಲ ಇಂಟೆನ್ಷನ್. ಆದ್ದರಿಂದ ದಯಮಾಡಿ ಮಿಸ್ ಮಾಡದೇ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಅಡೆತಡೆಗಳು, ಕುಂದುಕೊರತೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಮುಕ್ತ ಸಮಾಲೋಚನೆಯ ನಂತರ ಅಥವಾ ಆಪ್ತ ಸಮಾಲೋಚನೆಯ ನಂತರ ನಿಮ್ಮ ಸಮಸ್ಯೆಗಳಿಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಮುಂದಿನ ಜೀವನದ ಅಭಿವೃದ್ಧಿ, ಸಮೃದ್ಧಿಗಾಗಿ ನಿರಂತರವಾದ ಮಾರ್ಗದರ್ಶನವೂ ಸಹ ಇಲ್ಲಿ ಲಭ್ಯವಾಗಿರುತ್ತೆ.
ನಾನು ಮಾಡುವಂತಹ ಹಲವಾರು ಕೋರ್ಸ್ಗಳನ್ನು ದಯಮಾಡಿ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನು ರೂಪಾಂತರಣಗೊಳಿಸ್ಕೊಳ್ಳಿ. ಅದರಲ್ಲೂ ಮೂಲವಾಗಿರೋದು ಮುಖ್ಯವಾದ 3, ನನ್ನ ಹತ್ರ 108 ಕೋರ್ಸ್ಗಳಿದ್ದಾವೆ. 3 ಮುಖ್ಯವಾದದ್ದು ಆತ್ಮ ಸಮೃದ್ಧಿ ಯೋಗ, ಶಿವಶಕ್ತಿ ಯೋಗ, ವ್ಯಾಪಾರದ ಬ್ರಹ್ಮರಹಸ್ಯ. ಈ 3 ನಿಮ್ಮ ಜೀವನವನ್ನು ಖಂಡಿತವಾಗಲೂ 100% ಬದಲಾವಣೆ ಮಾಡೇ ಮಾಡುತ್ತೆ, ಪರಿವರ್ತನೆ ಮಾಡೇ ಮಾಡುತ್ತೆ, ರೂಪಾಂತರಣ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಾ, ಇದನ್ನು ಯಾವಾಗ ನೀವು ತಿಳ್ಕೊಳ್ತೀರಾ, ಕಲ್ತ್ಕೊಳ್ತೀರಾ, ಕರಗತ ಮಾಡ್ಕೊಳ್ತೀರಾ, ನಿಮ್ಮ ಜೀವನ ಗ್ಯಾರಂಟಿ ಅಭಿವೃದ್ಧಿಯ ಸಮೃದ್ಧಿಯ ಪಥದಲ್ಲಿ ಸಾಗುತ್ತೆ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.